ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ಗುಲ್ಬರ್ಗಾ ಜಿಲ್ಲೆಯಲ್ಲಿ ನಡೆದ ತತ್ತಿ ಹಗರಣದ ತನಿಖೆ ಆಗ್ರಹ. ನಾಳೆ ಮಲ್ಲಿಕಾರ್ಜುನ್ ಖರ್ಗೆ ಬೀದರ್ಗೆ ಆಗಮನ. ಗ್ರಾಮ ಪಂಚಾಯಿತಿಗಳಲ್ಲಿ ಭ್ರಷ್ಟಾಚಾರ ನಿರ್ಮೂಲಕ್ಕಾಗಿ ಆಮ್ ಆದ್ಮಿ ಪಕ್ಷದಿಂದ ಬುಧವಾರ ಚಿಂಚೋಳಿ ಬಂದ್ಗೆ ಕರೆ. ಜಿಲ್ಲಾ ಕಾರಾಗೃಹ ಪುರುಷ ಕೈದಿಗಳಿಗೆ ವೃತ್ತಿಪರ ಕೌಶಲ್ಯ ತರಬೇತಿ. ಸುದ್ದಿಯ ವಿವರಗಳು. ಗ್ರಾಮೀಣ ಪ್ರದೇಶದ ರೈತರ, ಕಾರ್ಮಿಕರ, ಬಡವರ ಮಕ್ಕಳಿಗೆ ವಿತರಣೆ ಮಾಡುವ ತತ್ತಿ ಹಗರಣ ಬಗ್ಗೆ ಸೂಕ್ತವಾದ ತನಿಖೆ ನಡೆಸಿ ತಪ್ಪಿಸ್ಥರ ವಿರುದ್ಧ ಕಾನೂನು ಕ್ರಮ ಜರುಗಿಸಲು ಮತ್ತು ತತ್ತಿ ಸಪ್ಲೈ ಮಾಡುವ ಏಜೆನ್ಸಿ ಕವಿರಂಗ ರಾಜನ್ ಫ್ರಾನ್ಸ್ ಅಂಡ್ ಕಂಪನಿ ಮುಖ್ಯಸ್ಥರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿ ಟೆಂಡರ್ ತೆಗೆದುಕೊಂಡು ಮಕ್ಕಳಿಗೆ ಮೋಸ ಮಾಡಿದೆ ಏಜೆನ್ಸಿ ಮತ್ತು ಸಿಡಿಪಿಒ ಡಿಡಿ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿ ಜೈಲಿಗೆ ಹಾಕಿ ಸೇವೆಯಿಂದ ಅಮಾನತು ಮಾಡಲು ಒತ್ತಾಯಿಸಿ ಜಿಲ್ಲಾ ಪಂಚಾಯತ್ ಕಚೇರಿ ಮುಂದೆ ಪ್ರತಿಭಟನೆ ಮಾಡಲಾಯಿತು. ಕಲಬುರಗಿ ಜಿಲ್ಲೆಯ ಅಂಗನವಾಡಿ ಕೇಂದ್ರಗಳಲ್ಲಿ ಭಾರಿ ಪ್ರಮಾಣದ ಭ್ರಷ್ಟಾಚಾರ ತಿಳಿದು ಬಂದಿದೆ. ಅಂಗನವಾಡಿ ಕೇಂದ್ರಗಳಿಗೆ ಪೂರೈಸುವ ತತ್ತಿಗಳನ್ನು ಅಕ್ಟೋಬರ್, ನವೆಂಬರ್, ಡಿಸೆಂಬರ್ 3 ತಿಂಗಳ ಮಕ್ಕಳಿಗೆ ಒದಗಿಸದೆ ತತ್ತಿ ಪೂರೈಕೆ ಮಾಡುವ ಏಜೆಂಟರು ಅಂಗನವಾಡಿ ಕೇಂದ್ರಗಳ ಸಿಡಿಪಿಒ ಸೂಪರ್ವೈಸರ್ಗಳನ್ನು ಕಚೇರಿಯ ಸಿಬ್ಬಂದಿ ಕೂಡ ಅಂಗನವಾಡಿ ಕಾರ್ಯಕರ್ತರನ್ನು ಹೆಸರಿಸಿ ತತ್ತಿ ಪೂರೈಸಿದ್ದಾರೆಂದು ನಕಲಿ ರಸೀದಿ ಪಡೆದು ಕೋಟಿ ಗಂಟಲೆ ಭ್ರಷ್ಟಾಚಾರ ನಡೆದಿದೆ ಎಂದು ತಿಳಿದು ಬಂದಿದೆ. ಇದಲ್ಲದೆ ಅಂಗನವಾಡಿ ಕೇಂದ್ರಗಳಿಗೆ ಪೂರೈಸುವ ಬೆಲ್ಲ, ಬೇಳೆ, ಎಣ್ಣೆ ಮತ್ತಿತರ ಆಹಾರ ಪದಾರ್ಥಗಳನ್ನು ಕಡಿಮೆ ಪ್ರಮಾಣದಲ್ಲಿ ಒದಗಿಸಿ ಅಂಗನವಾಡಿ ಕಾರ್ಯಕರ್ತರಿಂದ ಪೂರ್ಣ ಪ್ರಮಾಣದ ಸಾಮಗ್ರಿಗಳನ್ನು ಒದಗಿಸಿದ್ದಾರೆಂದು ಹಲವಾರು ವರ್ಷಗಳಿಂದ ಕೋಟಿ ಗಂಟಲೆ ಹಣ ಲೂಟಿ ಮಾಡಲಾಗುತ್ತದೆ ಎಂದು ವಿಶ್ವಾಸಾರ್ಹ ಮೂಲಗಳಿಂದ ತಿಳಿದು ಬಂದಿದೆ. ಜಿಲ್ಲೆಯ ಬಡ ಮತ್ತು ರೈತರ, ಕಾರ್ಮಿಕರ, ಬಡವರ ಮಕ್ಕಳಿಗೆ ಪೌಷ್ಟಿಕ ಆಹಾರ ಒದಗಿಸಿ ಅವರ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ರಕ್ಷಣೆ ಮಾಡಲು ಕೇಂದ್ರ ಸರ್ಕಾರ ಈ ಮಹತ್ವದ ಐಸಿಡಿಎಸ್ ಕಾರ್ಯಕ್ರಮ ಜಾರಿಗೊಳಿಸಿದ್ದು, ಈ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಸೇರಿಕೊಂಡಿರುವ ಹೆಗ್ಗಣಗಳು ಸೇರಿಕೊಂಡು ಇಡೀ ಐಸಿಡಿಎಸ್ ಕಾರ್ಯಕ್ರಮದ ಉದ್ದೇಶವನ್ನೇ ನಿರಂತರಗೊಳಿಸಿವೆ. ಕೂಡಲೇ ತಪ್ಪಿಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಕರ್ನಾಟಕ ಪ್ರಾಂತ ರೈತ ಸಂಘ ಆಗ್ರಹಿಸಿದೆ. ಹಗರಣ ಬಗ್ಗೆ ತನಿಖೆ ಆಗೋವರೆಗೂ ನಾವು ನಿಮ್ಮನ್ನು ಬಿಡೋದಿಲ್ಲ. ಹಗರಣ ತನಿಖೆ ನಡೆಯುವವರೆಗೂ ನಾವು ನಿಮ್ಮನ್ನು ಬಿಡೋದಿಲ್ಲ. ಹಗರಣದಲ್ಲಿ ಶಾಮೀಲಾಗಿರ್ತಕ್ಕಂಥ ಸಿಡಿಪಿಒ ಮತ್ತು ಮಹಿಳಾ ಮಕ್ಕಳ ಕಲ್ಯಾಣ ಜಿಲ್ಲಾಧಿಕಾರಿಗಳ ಮೇಲೆ ಕ್ರಿಮಿನಲ್ ಕೇಸ್ ದಾಖಲೆ ಮಾಡಲೇಬೇಕು. ಹಗರಣದಲ್ಲಿ ಶಾಮೀಲಾಗಿರ್ತಕ್ಕಂಥ ಸಿಡಿಪಿಒ ಮತ್ತು ಜಿಲ್ಲಾ ಡಿಡಿ ಅಧಿಕಾರಿಗಳ ಮೇಲೆ ಕೂಡಲೇ ಜೈಲಿಗೆ ತಳ್ಳಿ. ಹಗರಣದಲ್ಲಿ ಶಾಮೀಲಾಗಿರ್ತಕ್ಕಂಥ ಸಿಡಿಪಿಒ ಮತ್ತು ಡಿಡಿ ಅವರಿಗೆ ಕೂಡಲೇ ಸೇವೆಯಿಂದ ಅಮಾನತ್ ಮಾಡಲೇಬೇಕು. ಡಿಡಿ ಮತ್ತು ಸಿಡಿಪಿಒಗಳಿಗೆ ಕೂಡಲೇ. ಬಂಧುಗಳೇ, ಕರ್ನಾಟಕ ಪ್ರಾಂತ ರೈತ ಸಂಘದ ನೇತೃತ್ವದಲ್ಲಿ ಗುಲ್ಬರ್ಗಾ ಜಿಲ್ಲಾ ಪಂಚಾಯತ್ ಕಚೇರಿ ಎದುರುಗಡೆ ಇವತ್ತು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದೀವಿ. ಇಡೀ ಗುಲ್ಬರ್ಗಾ ತೊಗರಿಯ ನಾಡಿನಲ್ಲಿರ್ತಕ್ಕಂಥ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ತಿಂಗಳಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಅಂಗನವಾಡಿ ಕೇಂದ್ರಗಳಿವೆ. ಆ ಅಂಗನವಾಡಿ ಕೇಂದ್ರಗಳಲ್ಲಿ ಯಾವುದೇ ಕಾರಣಕ್ಕೂ ಅದಾನಿ ಅಂಬಾನಿ ಮಕ್ಕಳಂತೂ ಇಲ್ಲ. ಆ ಅಂಗನವಾಡಿ ಕೇಂದ್ರಗಳಲ್ಲಿ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ರೈತರ ಮಕ್ಕಳು, ಬಡವರ ಮಕ್ಕಳು, ಕೂಲಿಕಾರರ ಮಕ್ಕಳು, ಗ್ರಾಮೀಣ ದುಡಿಯುವ ಜನರ ವರ್ಗದ ಮಕ್ಕಳು ಮಾತ್ರ ಅಂಗನವಾಡಿ ಕೇಂದ್ರದಲ್ಲಿರ್ತಕ್ಕಂಥವ್ರು. ಅಪೌಷ್ಟಿಕತೆಯಿಂದ ಬಳರ್ತಕ್ಕಂಥ ಮಕ್ಕಳನ್ನು ಪೌಷ್ಟಿಕ ಆಹಾರದಿಂದ ಕೊಡಬೇಕು ಅಂತಕ್ಕಂಥ ದೃಷ್ಟಿಕೋನದಲ್ಲಿ ಇವತ್ತು ಮಕ್ಕಳಿಗೆ ಅಂಗನವಾಡಿ ಕೇಂದ್ರಗಳಿಗೆ ತತ್ತಿಯನ್ನು ಸಪ್ಲೈ ಮಾಡ್ತಕ್ಕಂಥ KV ರಂಗರಾಜನ್ ಅಂತೇಳಿ ಇವತ್ತು ಅವರು ಒಂದು ಏಜೆನ್ಸಿ ಇದೆ. ಆ KV ರಂಗರಾಜನ್ ಸಂಸ್ಥೆ ಏಜೆನ್ಸಿಯವರಂತರ 3 ತಿಂಗಳಿಂದ ತತ್ತಿಯನ್ನು ಅಂಗನವಾಡಿ ಕೇಂದ್ರಗಳಿಗೆ ಸಪ್ಲೈ ಮಾಡಲಾದ್ರೆ ಸುಮಾರು ಅಂದಾಜು 5 ಕೋಟಿಯಿಂದ ಇವತ್ತು ಏನೂ ಇಲ್ಲಪ್ಪ ಅಂದರೆ 8 ಕೋಟಿವರೆಗೂ ಅಂದಾಜು ಇವತ್ತು ಹಣವನ್ನು ಲೂಟಿ ಮಾಡಕ್ಕೆ ಕೊಟ್ಟಿದ್ದಾರೆ. ಅದನ್ನು ಕೂಡಲೇ ಖಂಡಿತ ಕರ್ನಾಟಕ ಪ್ರಾಂತ ರೈತ ಸಂಘ ಖಂಡಿಸ್ತಾ ಇದ್ದೀವಿ. ತಕ್ಷಣ ಅದರ ಬಗ್ಗೆ ಸೂಕ್ತವಾದ ತನಿಖೆಯನ್ನು ನಡೆಸಬೇಕು ಅಂತೇಳಿ ಕರ್ನಾಟಕ ಪ್ರಾಂತ ರೈತ ಸಂಘ ಒತ್ತಾಯ ಮಾಡ್ತಾ ಇದ್ದೀವಿ. ಅದಕ್ಕೆ ಸಂಬಂಧಪಟ್ಟಂಗೆ ಅರ್ಜಿ ಕೊಟ್ಟಿದ್ರು ಕೂಡ ಇವತ್ತು ಮೀನಾಮೇಷ ಅನ್ನಿಸ್ತಕ್ಕಂಥದ್ದು, ಆ ತನಿಖೆ ನಡೆಸಲಾದೆ ಮುಚ್ಚಾಕ್ತಕ್ಕಂಥ ನೀತಿಯಿಂದ ಇದನ್ನು ಕರ್ನಾಟಕ ಪ್ರಾಂತ ರೈತ ಸಂಘ ಖಂಡಿತವಾಗಿ ಬಡವರ ವಿರೋಧಿ, ಬಡ ಮಕ್ಕಳ ವಿರೋಧಿ ಧೋರಣೆಯನ್ನು ತಾಳ್ತಕ್ಕಂಥ ನೀತಿಯನ್ನು ಖಂಡಿಸ್ತಾ ಇದೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭಕ್ಕೆ ಬಯಸ್ತಾ ಇದ್ದೀವಿ. ತಕ್ಷಣವೇ ಅದಕ್ಕೆ ಸಂಬಂಧಪಟ್ಟಂಗೆ ಸೂಕ್ತವಾದ ಕ್ರಮನ ಜಾರಿ ಮಾಡಬೇಕು. ಆ ಸಿಡಿಪಿಒ ಮತ್ತು ಡಿಡಿ ಅವರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು ಅಂತಕ್ಕಂಥ ಮಾತನ್ನು ಇವತ್ತು ಒತ್ತಾಯನ ಮಾಡ್ತಾ ಇದೀವಿ ಅಂತಕ್ಕಂಥ ಮಾತನ್ನು ಹೇಳ್ಬೋದು. ಅದಕ್ಕೆ ಸಂಬಂಧಪಟ್ಟಂಗೆ ಸೂಕ್ತವಾದ ಕ್ರಮನ ಜರುಗಿಸಬೇಕು ಅಂತಕ್ಕಂಥ ಮಾತನ್ನು ಆಗ್ರಹ ಮಾಡ್ತಾ ಇದ್ದೀವಿ. ಕರ್ನಾಟಕ ಪ್ರಾಂತ ರೈತ ಸಂಘ ಜಿಲ್ಲಾಧ್ಯಕ್ಷ ಶರ್ಮಸಪ್ಪ ಶೆಟ್ಟಿ.
ಬೀದರ್ ನಾಳೆ ಎಐಸಿಸಿ ಅಧ್ಯಕ್ಷ ಹಾಗೂ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಬೀದರ್ಗೆ ಆಗಮಿಸುತ್ತಿದ್ದು, ನಗರದಂತೆ ಕಾಂಗ್ರೆಸ್ ನಾಯಕರಿಂದ ಖರ್ಗೆಗೆ ಸ್ವಾಗತ ಕೋರುವ ಫ್ಲೆಕ್ಸ್ ಬ್ಯಾನರ್ಗಳು ಹಾಗೂ ಕಟೌಟ್ ರಾಜಿಸುತ್ತವೆ. ಬೀದರ್ ನಗರದ ನೆಹರು ಕ್ರೀಡಾಂಗಣದಲ್ಲಿ 371 ದಶಮಾನೋತ್ಸವ ಹಿನ್ನೆಲೆ ಖರ್ಗೆಗೆ ಅಭಿನಂದನಾ ಸಮಾರಂಭ ಹಮ್ಮಿಕೊಂಡಿದ್ದರು. ದೆಹಲಿಯಿಂದ ವಿಶೇಷ ವಿಮಾನದ ಮೂಲಕ ನಾಳೆ ಬೆಳಗ್ಗೆ 11:30 ಬೀದರ್ ಏರ್ಪೋರ್ಟ್ಗೆ ಆಗಮಿಸಲಿದ್ದು, 12 ಗಂಟೆಗೆ ನೆಹರು ಮೈದಾನಕ್ಕೆ ಆಗಮಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದು, ನಂತರ ಕಾರ್ಯಕ್ರಮದ ಬಳಿಕ 16:40 ವಿಶೇಷ ವಿಮಾನದ ಮೂಲಕ ಕಲಬುರಗಿಗೆ ತೆರಳಲಿದ್ದಾರೆ ಎಂದು ಖರ್ಗೆ ಅವರ ಖಾಸಗಿ ಆಪ್ತ ಕಾರ್ಯದರ್ಶಿ ಪ್ರಕಟಣೆಯ ಮೂಲಕ ತಿಳಿಸಿದ್ದಾರೆ. ಬೀದರ್ ಜಿಲ್ಲಾ ಕಾಂಗ್ರೆಸ್ ಹಾಗೂ ವಿವಿಧ ಸಂಘಟನೆಗಳಿಂದ ಅಭಿನಂದನಾ ಕಾರ್ಯಕ್ರಮ ಜರುಗಲಿದ್ದು, ಕಾರ್ಯಕ್ರಮದಲ್ಲಿ ಡಿಸಿಎಂ ಡಿಕೆಶಿ ಭಾಗಿಯಾಗುವ ಸಾಧ್ಯತೆ ಇದ್ದು, ಸಚಿವರಾದ ಈಶ್ವರ್ ಖಂಡ್ರೆ, ರಹೀಂ ಖಾನ್, ಶರಣ್ ಪ್ರಕಾಶ್ ಪಾಟೀಲ್, ಮಾಜಿ ಸಚಿವ ರಾಜಶೇಖರ್ ಪಾಟೀಲ್, ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಹಾಗೂ ಸ್ಥಳೀಯ ನಾಯಕರು ಭಾಗಿಯಾಗಲಿದ್ದಾರೆ. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನಲ್ಲಿ ಗ್ರಾಮ ಪಂಚಾಯಿತಿಗಳಲ್ಲಿ ಭ್ರಷ್ಟಾಚಾರ ನಿರ್ಮೂಲಕ್ಕಾಗಿ ಆಮ್ ಆದ್ಮಿ ಪಕ್ಷದಿಂದ 21/2/2024 ಬುಧವಾರ ಚಿಂಚೋಳಿ ಬಂದ್ ಕರೆ ನೀಡಲಾಗಿದೆ ಎಂದು ಪಕ್ಷದ ತಾಲೂಕು ಉಪಾಧ್ಯಕ್ಷರಾದ ಪ್ರಕಾಶ್ ಪೂಜಾರಿ ಹೇಳಿದರು. ಅವರು ಮಾತನಾಡಿ, ಬಡವರಿಗೆ ಸಿಗಬೇಕಾದ ಸೌಲಭ್ಯಗಳು ಕೆಲವು ರಾಜಕಾರಣಿಯ ಮತ್ತು ಅಧಿಕಾರಿಗಳು ಸೇರಿ ಲೂಟಿ ಮಾಡಿ 500 ಕೋಟಿ ವಂಚನೆ ಮಾಡಿರುತ್ತಾರೆ. ಅದಕ್ಕಾಗಿ ಬಡವರ, ದೀನ ದಲಿತರ, ರೈತರ ನ್ಯಾಯಕ್ಕಾಗಿ ಚಿಂಚೋಳಿ ಬಂದ್ ಕರೆ ನೀಡಲಾಗಿದೆ. ಅದಕ್ಕಾಗಿ ಎಲ್ಲರೂ ಸಹಕರಿಸಬೇಕೆಂದು ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಂಡಿದ್ದರು. ಈ ಸಂದರ್ಭದಲ್ಲಿ ಸಿದ್ದಪ್ಪ ಪಾಟೀಲ್, ಅಂಬರೀಶ್ ಪಾಟೀಲ್, ಅರ್ಜುನ್ ಪೂಜಾರಿ, ದಸ್ತಗಿರಿ, ಗರ್ಗಪ್ಪಾಡಿ, ಶಿವಕುಮಾರ್ ಪೂಜಾರಿ ಅನೇಕ ಕಾರ್ಯಕರ್ತರು ಹಾಜರಿದ್ದರು. ನಮಸ್ಕಾರ. ನಾನು ಪ್ರಕಾಶ್ ಎಸ್ ಪೂಜಾರಿ, ತಾಲೂಕಾ ಆಮ್ ಆದ್ಮಿ ಪಾರ್ಟಿ ಚಿಂಚೋಳಿ ಉಪಾಧ್ಯಕ್ಷ. ಇಂದು ಇದೇ ತಿಂಗಳಿನ 21/2/2024 ಚಿಂಚೋಳಿಗೆ ಬಂದ್ ಕರೆಯನ್ನು ನಮ್ಮ ಆಮ್ ಆದ್ಮಿ ಪಕ್ಷ ಕೊಟ್ಟಿದೆ. ಆದ ಕಾರಣ ಚಿಂಚೋಳಿ ತಾಲೂಕಿನ ಎಲ್ಲ ನಾಗರಿಕ ಬಂಧುಗಳಲ್ಲಿ ಒಂದು ಮನವಿ, ಇವತ್ತಿನ ದಿವಸ ಎಲ್ಲ ಆಫೀಸ್ಗಳಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ಆದ ಕಾರಣ ದಯವಿಟ್ಟು ಎಲ್ಲ ಈ ತಾಲೂಕಿನ ಯುವ ಮಿತ್ರರು, ನಾಗರಿಕ ಬಂಧುಗಳು ಇದಕ್ಕೆ ಹೆಚ್ಚಿನ ಒಂದು ಸಹಕಾರವನ್ನು ಕೊಡಬೇಕು. ನಮ್ಮ ಕಾರ್ಮಿಕ ಬಂಧುಗಳು ಕೂಡ ಹಾಗೆ ಎಲ್ಲ ಸಂಘಟಕರಲ್ಲಿ ಒಂದು ಸವಿನಯ ಪ್ರಾರ್ಥನೆ. ನಮ್ಮ ಚಿಂಚೋಳಿ ತಾಲೂಕ ಹಿಂದುಳಿದ ಪ್ರದೇಶ ಅಂತೇಳಿ ಹಿಂದೆ ಏನು ಕರಿತಾ ಇದ್ರು, ಈಗೂ ಕೂಡ ಹಿಂದೆ ಇದೆ. ಯಾಕಂತಂದ್ರೆ ಅದು ಭ್ರಷ್ಟಾಚಾರದ ಮೂಲಕ ಇದೆ. ಆದ ಕಾರಣ ಅದನ್ನು ಹೋಗಲಾಡಿಸ್ಬೇಕಾದ್ರೆ ತಮ್ಮೆಲ್ಲರ ಸಹಕಾರ ಭಾಳ ಮುಖ್ಯ ಆಗಿರ್ತದೆ. ಈ ಮೂಲಕ ತಮ್ಮಲ್ಲಿ ಸಹಸ್ರಾರ ಸಂಖ್ಯೆಯಲ್ಲಿ ತಾವು ಭಾಗವಹಿಸಿ ನಮ್ಮ ಬಂದನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡ್ತಾ ಇದ್ದೀವಿ. ಆಮ್ ಆದ್ಮಿ ಪಾರ್ಟಿ ತಾಲೂಕಾ ಘಟಕ ಚಿಂಚೋಳಿ. ಇಂದು ನಗರದ ಜಿಲ್ಲಾ ಕಾರಾಗೃಹದಲ್ಲಿ ಕಾರ್ಮಲ್ ಸೇವಾ ಟ್ರಸ್ಟ್ನಿಂದ ಪುರುಷ ಕೈದಿಗಳಿಗೆ ವೃತ್ತಿಪರ ತರಬೇತಿ ಕಾರ್ಯಾಗಾರ ಶಿಬಿರವನ್ನು ಉದ್ಘಾಟನೆ ಮಾಡಲಾಯಿತು. ಕಾರ್ಮಲ್ ಸೇವಾ ಟ್ರಸ್ಟ್ನ ಸಂಯೋಜಕರಾದ ಸಿಸ್ಟರ್ ಕೃಷ್ಣ ನಿಸ್ಕಿತ್ ಕಾರ್ಯಾಗಾರವನ್ನು ಉದ್ಘಾಟಿಸಿ ಮಾತನಾಡಿ, ಕೈದಿಗಳು ತಿಳಿದು ತಿಳಿಯದೆ ತಪ್ಪು ಮಾಡಿ ಶಿಕ್ಷೆ ಅನುಭವಿಸುತ್ತಿದ್ದಾರೆ. ಶಿಕ್ಷೆ ಮುಗಿದ ನಂತರ ಬಿಡುಗಡೆಯಾಗಿ ಮುಂದೆ ಉತ್ತಮ ಜೀವನವನ್ನು ನಡೆಸಬೇಕು, ಸಮಾಜದಲ್ಲಿ ಬದಲಾಗಿ ಜೀವಿಸಬೇಕು. ಉತ್ತಮ ಜೀವನ ನಡೆಸಲಿಕ್ಕೆ ತಾವುಗಳು ಉದ್ಯೋಗಸ್ಥರಾಗಬೇಕು. ಅದಕ್ಕಾಗಿ ಈ ಒಂದು ಚಿಕ್ಕ ಶಿಬಿರ ಸಹಾಯವಾಗಲೆಂದು ತರಬೇತಿ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು. ನಮಗೆ ಸರ್ಕಾರದಿಂದ ಸುತ್ತಲೇ ಇದೆ. ಕಾರಾಗೃಹ ಕೈದಿಗಳಿಗೆ ವೃತ್ತಿಪರ ಕೌಶಲ್ಯಗಳನ್ನು ನಡೆಸಬೇಕೆಂದು, ತಮ್ಮನ್ನು ಉತ್ತಮ ಮನುಷ್ಯರನ್ನಾಗಿ ಮಾಡುವುದೇ ನಮ್ಮ ಉದ್ದೇಶವೆಂದು ಮುಖ್ಯ ಅಧೀಕ್ಷಕರುಗಳಾದ ದತ್ತಾತ್ರೇಯ ಮೇಧಾ ಹಾಗೂ ಟಿಎಸ್ ಭಜಂತ್ರಿಯವರು ತಮ್ಮ ಅತಿಥಿ ಭಾಷಣದಲ್ಲಿ ಮಾತನಾಡಿದರು. ಡಾನ್ ಬಾಸ್ಕೋ ವೃತ್ತಿಪರ ಕೌಶಲ್ಯ ತರಬೇತಿ ಕಾಲೇಜಿನ ಪ್ರಾಂಶುಪಾಲರಾದ ಫಾದರ್ ಮ್ಯಾಥೋಸ್, ಕಾರ್ಮಲ್ ಸೇವಾ ಸಂಸ್ಥೆಯ ಸಿಸ್ಟರ್ ರೀಟಾ, ಸಿಸ್ಟರ್ ಪ್ರಿಯಾ ಹಾಗೂ ಸಿಬ್ಬಂದಿ ವರ್ಗದವರು ಈ ಒಂದು ಕಾರ್ಯಾಗಾರದಲ್ಲಿ ಉಪಸ್ಥಿತರಿದ್ದರು. ಇಂದು ಬೀದರ್ ಜಿಲ್ಲೆಯ ಸಪ್ನಾ ಕನ್ವೆನ್ಷನಲ್ ಹಾಲ್ನಲ್ಲಿ ಜಾಂಬವ ಯುವ ಸೇನೆಯ ಜಿಲ್ಲಾ ಮತ್ತು ತಾಲೂಕಾ ಪದಾಧಿಕಾರಿಗಳ ಸಭೆ ಹಮ್ಮಿಕೊಳ್ಳಲಾಯಿತು. ಈ ಕಾರ್ಯಕ್ರಮದಲ್ಲಿ ಚಿಟ್ಟಗುಪ್ಪ, ಔರದ್, ಕಮಲ್ ನಗರ್, ಬೀದರ್ ಉತ್ತರ ಮತ್ತು ನಗರ ತಾಲೂಕಾ ಪದಾಧಿಕಾರಿಗಳ ಸಭೆಯನ್ನು ಹಮ್ಮಿಕೊಂಡಿದ್ದು, ಈ ಸಭೆಯಲ್ಲಿ ನೂತನ ಮಹಿಳಾ ಅಧ್ಯಕ್ಷರನ್ನಾಗಿ ಕ್ರಿಸ್ಟಿನ್ ಸೋನಾ ಕಾಂಬ್ಳೆ ಹಾಗೂ ಬೀದರ್ ಜಿಲ್ಲೆಯ ಕಲಾ ವಿಭಾಗದ ಜಿಲ್ಲಾಧ್ಯಕ್ಷನಾಗಿ ದೇವದಾಸ್ ಚಿಮ್ಕೋಡೆ, ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಸುನಿಲ್ ಕಡ್ಡೆ ಅವರಿಗೆ ನೇಮಕ ಮಾಡಲಾಯಿತು. ಸಿಸ್ಟರ್ ಅವರು ನಿಮಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ, ಸಂಘಟನೆ ವ್ಯಕ್ತಿಗೆ ಬೇಕು. ಸಂಘಟನೆ ಇಲ್ಲ ಅಂದ್ರೆ ವ್ಯಕ್ತಿಗೆ ಬೆಲೆ ಇಲ್ಲ. ಸಂಘಟನೆ ಅನ್ನೋದು ಒಂದು ಶಕ್ತಿ. ಆ ಶಕ್ತಿ ನಾವು ಮಾಡಬೇಕಾದ್ರೆ
ತಾವು ಬಂದಿರ್ಬೋದು, ಸಂಘಟನೆ ಸೇರಿರ್ಬೋದು, ಆದ್ರೆ ಈ ಸಂಘಟನೆ ಮಾಡ್ಬೇಕಾದ್ರೆ ಕೆಲವೊಂದು ಉದ್ದೇಶಗಳು ಏನಂತ ಸ್ವಲ್ಪ ನಾನು ಬರ್ತಿದ್ದೇನೆ. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.